ಕೇಳಿಸ್ತಾ ಇದೆಯಾ? ನೀವೆಲ್ಲರೂ ಕೂಡ ಈ ದಿನ ನಮ್ಮ ಹುಣಸಘಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಎಲ್ಲರೂ ಕೂಡ ಭೇಟಿ ಕೊಟ್ಟು ಬಂದಿದ್ದೀರಲ್ವಾ? ಎಲ್ಲ ಇದ್ರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಇದ್ರ? ಅವ್ರನ್ನೆಲ್ಲ ಮಾತಾಡ್ಸಿ ಬಂದ್ರ? ಗ್ರಾಮ ಪಂಚಾಯತಿಯಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಗ್ರಾಮ ಪಂಚಾಯತಿ ಯಾವ ರೀತಿ ಒಂದು ಊರಿನಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತಿಳ್ಕೊಂಡು ಬಂದಿದ್ದೀರ. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಕನ್ನಡ ಶಿಕ್ಷಕರು ರವಿಕುಮಾರ್ ಸರ್ ಬಂದಿದ್ರಲ್ವಾ? ಇಬ್ರು ಕೂಡ ಹೋಗಿ ನಿಮಗೆ ಪರಿಚಯ ಮಾಡಿಸ್ಕೊಂಡ್ ಬಂದಿದೆ. ಈ ದಿನ ನಮಗೆಲ್ರಿಗೂ ಕೂಡ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಯಾವ ವಿದ್ಯಾರ್ಥಿಗೆ ಏಕಾಗ್ರತೆಯ ಕೊರತೆ ಇರುತ್ತಾ ಅವನು ತನ್ನ ಕಲಿಕೆಯಲ್ಲಿ ಹಿಂದುಳಿತಾ ಹೋಗ್ತಾನೆ. ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಕಥೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಮಹಾಭಾರತದ ಕಥೆಯನ್ನು ಕೇಳಿದ್ದೀರಾ. ಪಾಂಡವರು 5 ಜನ. ಯಾರ್ಯಾರು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಅಲ್ವಾ? ಇವರ ಗುರುಗಳು ದ್ರೋಣಾಚಾರ್ಯರು ಇರ್ತಾರೆ. ಅವರೆಲ್ಲರಿಗೂ ಕೂಡ ಬಿಲ್ ವಿದ್ಯೆಯನ್ನ ಕಲಿಸ್ತಾರೆ. ಕಲಿಸಾದ್ಮೇಲೆ ನಾವ್ ಹೆಂಗೆ ನಿಮಗೆ ಪಾಠ ಮಾಡಾದ್ಮೇಲೆ ಟೆಸ್ಟ್ ಅನ್ನ ಇಡಿಸ್ತೀವೋ ಅದೇ ರೀತಿ ಅವರು ಕೂಡ ಒಂದು ಪರೀಕ್ಷೆಯನ್ನ ಇಡ್ತಾರೆ. ಆ ಪರೀಕ್ಷೆನಲ್ಲಿ ಒಬ್ಬೊಬ್ಬರನ್ನ ಕರೆದ್ಬಿಟ್ಟು ಧರ್ಮರಾಯನ ಕರೀತಾರೆ. ಬಿಲ್ಲನ್ನ ಊಡ್ಬಿಟ್ಟು ಬಿಲ್ಲಿಗೆ ಬಾಣವನ್ನು ಏರಿಸಿ ರೆಡಿಯಾಗಪ್ಪ ಅಂತ ಹೇಳ್ತಾರೆ. ಅವ್ನು ರೆಡಿಯಾಗಿ ನಿಂತ್ಕೊಂತಾರೆ ಧರ್ಮರಾಯ. ಆಗ ನೋಡಪ್ಪ, ಆ ಮರದ ಮೇಲೆ ಒಂದು ಪಕ್ಷಿ ಇದೆಯಲ್ಲ, ಆ ಪಕ್ಷಿಯ ಕಣ್ಣಿಗೆ ನೀನು ಈ ಬಿಲ್ಲಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಅವ್ರು ರೆಡಿ ಮಾಡ್ಕೊಂಡು ಹಿಂಗೆ ನಿಂತ್ಕೊಂತಾರೆ. ತಡಿಯಪ್ಪ ಒಂದ್ ನಿಮಿಷ ಧರ್ಮರಾಯ, ನಿನಗೇನ್ ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ. ಧರ್ಮರಾಯ ಹೇಳಿದ್ರೆ, ನನಗೆ ಸುತ್ತಮುತ್ತ ಕಾಡು ಕಾಣಿಸ್ತಾ ಇದೆ, ಪಕ್ಷಿ ಕೂತಿರ್ತಕ್ಕಂಥ ಮರ ಕಾಣಿಸ್ತಾ ಇದೆ, ರಂಬೆ ಕಾಣಿಸ್ತಾ ಇದೆ, ಪಕ್ಷಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಸರಿ ಹೊಡಿ ಅಂತ ಹೇಳಿದ್ರೆ ಬಾಣ ಆ ಮರದಿಂದ ಎಷ್ಟೋ ದೂರದಲ್ಲಿ ಹೋಗಿ ಬೀಳುತ್ತೆ. ಹಾಗೆ ಭೀಮನ್ ಕರೀತಾರೆ. ಭೀಮನ್ ಕೇಳ್ತಾರೆ. ಅವನು ಕೂಡ ಬಿಲ್ಲನ್ನು ಊಡಿ ರೆಡಿ ಮಾಡಿ ನಿಂತ್ಕೊಂಡಾಗ ನಿನಗೇನ್ ಕಾಣಿಸ್ತಾ ಇದೆಯಪ್ಪ ಅಂತ ಕೇಳ್ತಾರೆ. ಆಗ ಭೀಮ, ಮರ ಕಾಣಿಸ್ತಾ ಇದೆ, ಪಕ್ಷಿ ಕೂತಿರ್ತಕ್ಕಂಥ ಕೊಂಬೆ ಕಾಣಿಸ್ತಾ ಇದೆ, ಮತ್ತೆ ಪಕ್ಷಿಯ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಡಿ ಅಂತ ಹೇಳಿದಾಗ ಆ ಬಿಲ್ಲು ಕೇವಲ ಮರಕ್ಕೆ ಹೋಗಿ ತಾಗುತ್ತೆ. ಇದೇ ರೀತಿ ಒಬ್ಬೊಬ್ಬರನ್ನ ಕರೀತಾ ಹೋಗ್ಬಿಟ್ಟು ಕೊನೆಗೆ ಅರ್ಜುನನ್ನ ಕರೀತಾರೆ. ಅರ್ಜುನನ್ನ ಕೇಳ್ತಾರೆ. ಅವನು ಬಿಲ್ಲನ್ನು ಊಡಿ ರೆಡಿ ಮಾಡಿ ನಿಂತ್ಕೊಂಡಾಗ ಅರ್ಜುನ, ನಿನಗೇನ್ ಕಾಣಿಸ್ತಾ ಇದೆಯಪ್ಪ ಅಂತ ಕೇಳ್ತಾರೆ. ಅವಾಗ ಅರ್ಜುನ ಹೇಳ್ತಾನೆ, ನನಗೆ ಪಕ್ಷಿಯ ಕಣ್ಣನ್ನು ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಆಗ ಒಡಿಯಪ್ಪ ನೀನಾಗ ಬಿಲ್ಲ ನೋಡಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಅದು ಪಕ್ಷಿಯ ಕಣ್ಣಿಗೆ ಬೀಳುತ್ತೆ. ಅಂದ್ರೆ ಈ ಕಥೆಯಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಗುರುಗಳು ತೋರಿಸಿದ ಗುರಿ ಏನು? ಪಕ್ಷಿಯ ಕಣ್ಣು. ಬೇರೆಯವರೆಲ್ಲ ಏನ್ ಮಾಡಿದ್ರು, ಬೇರೆ ಬೇರೆ ಕಡೆ ಅವ್ರ ಗಮನವನ್ನ ಹರಿಸಿದ್ರು. ಹಾಗಾಗಿ ಅವ್ರು ಯಾರೂ ಕೂಡ ಕರೆಕ್ಟ್ ಆಗಿ ಬಿಲ್ಲಿಂದ ಪಕ್ಷಿಯ ಕಣ್ಣಿಗೆ ಹೊಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೇನೆ ನೀವು ಕೂಡ ಅಷ್ಟೇ, ಶಿಕ್ಷಕರು ಪಾಠವನ್ನು ಮಾಡಬೇಕಾದ್ರೆ ಪಾಠದ ಕಡೆಗೆ ಅಷ್ಟೇ ಗಮನ ಇರಬೇಕೆ ವಿನಃ ಬೇರೆ ಬೇರೆ ಪಕ್ಕದಲ್ಲಿ ಯಾವುದೋ ಬೈಕ್ ಬಂತು, ಏನೋ ಸೌಂಡ್ ಆಯ್ತು, ಪಕ್ಕದ ಬೇರೆ ಕ್ಲಾಸ್ನವ್ರು ಯಾರೋ ಹೊರಗಡೆ ಓದು ಕಾರಿಡಾರಲ್ಲಿ ಆ ರೀತಿಯ ಗಮನವನ್ನು ಹರಿಸದೆ ಏಕಾಗ್ರತೆಯಿಂದ ಪಾಠವನ್ನು ಕೇಳಿದ್ದೆ ಆದಲ್ಲಿ ನೀವು ಕೂಡ ಅನೇಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಗಮನ ಇಟ್ಟು ಪಾಠ ಕೇಳ್ತಿರಲ್ವಾ? ಈಗ ನಿನ್ನೆ ದಿನ ನಿಮಗೆ ಈಗಾಗಲೇ ಪಾಠ ಮುಗಿದಿರ್ತಕ್ಕಂಥ ಬಹುಭುಜಾಕೃತಿಗಳು ಪಾಠದ ಬಗ್ಗೆ ಒಂದು ಚಟುವಟಿಕೆಯನ್ನು ಹೇಳಿತ್ತು ಕೆಲವು ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಮೊದಲನೇದಾಗಿ ಮನೋಜ್ ಅಂತಕ್ಕಂಥ ವಿದ್ಯಾರ್ಥಿಗೆ ಬಹುಭುಜಾಕೃತಿ ಅಂತಂದ್ರೆ ಏನು, ಬಹುಭುಜಾಕೃತಿಯ ವಿಧಗಳು ಯಾವ್ಯಾವು, ಹಾಗೇನೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಗಳ ಆಧಾರದ ಮೇಲೆ ಬಹುಭುಜಾಕೃತಿಗಳನ್ನು ಹೇಗೆ ಹೆಸರಿಸ್ತೀವಿ, ಬಹುಭುಜಾಕೃತಿಗಳಲ್ಲಿ ನಿಯತ ಬಹುಭುಜಾಕೃತಿ ಎಂದ್ರೇನು, ಅನಿಯತ ಬಹುಭುಜಾಕೃತಿ ಎಂದ್ರೇನು ಅಂತಕ್ಕಂಥದ್ದನ್ನ ವಿಚಾರವನ್ನ ತಿಳಿಸ್ಲಿಕ್ಕೆ ಹೇಳಿತ್ತು. ಮನೋಜ ರೆಡಿ ಇದೀನಪ್ಪ? ಬಾ. ನನ್ನ ಹೆಸರು ಮನೋಜ್ ನಾಯಕ್ HB. ನಾನು ಶ್ರೀ ಶ್ವೇತಾ ಪ್ರೌಢಶಾಲೆ ಹುಣಸಘಟ್ಟ ವ್ಯಾಸಂಗ ಮಾಡುತ್ತಿದ್ದೇನೆ. ಹಾಗಾದರೆ ಈಗ ನಾವು ಬಹುಭುಜಾಕೃತಿ ಎಂದರೆ ಏನಂತ ನಿಮ್ಮ ಮುಂದೆ ಅರಿತುಕೊಳ್ಳುತ್ತೇನೆ. ಹಾಗಾದರೆ ಈಗ ಬಹುಭುಜಾಕೃತಿ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯಬಿಂದುವಿಗೆ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ಬಹುಭುಜಾಕೃತಿ ಎನ್ನುವರು. ಹಾಗೆ ಇವು ಬಾಹುಗಳು ಸಮನಾಗಿವೆ. ಹಾಗೆ ಇವು ಅವುಗಳ ಅಂತ್ಯಬಿಂದುವಿಗೆ ಸೇರಿದೆ. ಹಾಗೆ ಇವು ಕೂಡ ಹಾಗೆ ಇವೆ. ಇಲ್ಲಿ ಬನ್ನಿ, ಇಲ್ಲಿ ಬಾಹುಗಳು ಸಮನಾಗಿಲ್ಲ. ಬಾಹುಗಳು ಯಾವತ್ತೂ ಸ್ಟ್ರೈಟ್ ಇರ್ತವೆ. ಇದು ಬಾಹುಗಳು ಅಲ್ಲ. ಹೀಗೆ ಇವು ಬಾಹುಗಳು ಸ್ಟ್ರೈಟ್ ಇದ್ದುವು, ಇವುಗಳ ಅಂತ್ಯಬಿಂದುವಿಗೆ ಸೇರಿಲ್ಲ.
ಇವು ಬಾವುಗಳು ಸ್ಟ್ರೈಟ್ ಇದ್ದು ಇವುಗಳು ಓಪನ್ ಇಲ್ಲ, ಅದಕ್ಕಾಗಿ ಅವುಗಳು ಬಾವು ಏನಾಗೋದಿಲ್ಲ. ಅವು ಕೆಳಗಡೆ ಇರ್ತಕ್ಕಂಥ ಬಹುಭುಜಾಕೃತಿ ಆಗುತ್ತಾ? ಇಲ್ಲ ಸರ್. ಯಾಕಾಗೋದಿಲ್ಲ ಸರ್ ಯಾಕಂದ್ರೆ ಇದು ಅದರಲ್ಲಿ ಎಂತ ರೇಖೆ ಇದೆ? ವೃತ್ತ ಇದೆ, ವಕ್ರ ರೇಖೆ. ಬಹುಭುಜಾಕೃತಿ ಅನ್ಬೇಕಾದ್ರೆ ಏನಾಗಿರ್ಬೇಕು? ಸ್ಟ್ರೈಟ್ ರೇಖಾಖಂಡಗಳೇ ಇರಬೇಕು. ರೇಖಾಖಂಡ. ಎರಡನೇದಾಗಿ ಬಹುಭುಜಾಕೃತಿ ಆಗೋದಿಲ್ಲ, ಸರ್ ಅಂತ್ಯ ಬಿಂದುವಿಗೆ ಸೇರಿಲ್ಲ. ಅಂತ್ಯ ಬಿಂದುಗಳಲ್ಲಿ ಸೇರಿಲ್ಲ, ಮಧ್ಯೆ ಮಧ್ಯೆ ಸೇರಿರೋದ್ರಿಂದ ಅದು ಬಹುಭುಜಾಕೃತಿ ಆಗಿದೆ. ಮೂರನೇದು ಕೂಡ ಇಲ್ಲಿ ಮೂರು ಬಾಹುಗಳನ್ನು ಹೊಂದಿದೆ. ಮೂರು ಬಾಹುಗಳು ಕೂಡ ಅಂತ್ಯ ಬಿಂದುಗಳಲ್ಲೇ ಸೇರಿದೆ. ಆದ್ರೂ ಕೂಡ ಇದು ಯಾಕೆ ಬಹುಭುಜಾಕೃತಿ ಆಗೋದಿಲ್ಲ? ಓಪನ್ ಇದೆ. ಇದು ಓಪನ್ ಇದೆ ಅಂದ್ರೆ ಆವೃತವಾಗಿಲ್ಲ, ಅಂದ್ರೆ ಕ್ಲೋಸ್ಡ್ ಇರಬೇಕು. ಓಪನ್ ನೋಡಿ, ಈ ರೀತಿಯಲ್ಲಿ ಇವೇನಾಗಿರ್ಬೇಕು, ಎಲ್ಲೂ ಕೂಡ ಓಪನ್ ಇರಬಾರ್ದು. ಹಾಗಾಗಿ ಇದು ಏನಾಗೋದಿಲ್ಲ, ಬಹುಭುಜಾಕೃತಿ ಆಗೋದಿಲ್ಲ. ಹಾಗಾದ್ರೆ ಮನೋಜ, ಬಹುಭುಜಾಕೃತಿ ಅಂತಕ್ಕಂಥದ್ದು ಮೊದಲನೇದಾಗಿ ಎಂತ ಆಕೃತಿ ಅದು? ನಾವೆಲ್ಲಿ ಬರೀತಕ್ಕಂಥದ್ದು ಅದನ್ನ? ಹಾ ಹೇಳಿ ಬೇರೆಯವರು. ಸಮತಲ ಆಕೃತಿ, ಸಮತಲದ ಮೇಲೆ ಬರೀತಕ್ಕಂಥದ್ದು. ಯಾವುದರಿಂದ ಮಾತ್ರ ಆವೃತ ಆಗಿರ್ಬೇಕದು? ಯಾವುದರಿಂದ ಮಾತ್ರ ಆವೃತ ಆಗಿರ್ಬೇಕು? ರೇಖಾಖಂಡಗಳಿಂದ ಆವೃತ ಆಗಿರ್ಬೇಕು. ರೇಖಾಖಂಡಗಳು ಎಲ್ಲಿ ಮಾತ್ರ ಸೇರಿರ್ಬೇಕು? ಅವುಗಳ ಅಂತ್ಯ ಬಿಂದು, ಅಂತ್ಯ ಬಿಂದುಗಳಲ್ಲೇ ಸೇರಿರ್ಬೇಕು. ಮತ್ತೆ ಏನಿರ್ಬಾರ್ದು? ಗ್ಯಾಪ್ ಇರಬಾರ್ದು, ಅಂದ್ರೆ ಆವೃತನೇ ಆಗಿರ್ಬೇಕು. ಸೊ ಹಾಗಾದ್ರೆ ಮನೋಜ ಹೇಳಿದಂಗೆ 3 ಅಥವಾ 3ಕ್ಕಿಂತ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ನಾವೇನಂತ ಕರಿತೀವಿ? ಬಹುಭುಜಾಕೃತಿ ಅಂತ ಕರಿತೀವಿ. ಎಸ್, ಬಹುಭುಜಾಕೃತಿಯನ್ನ ಬಾಹುಗಳ ಆಧಾರದ ಮೇಲೆ ವಿಂಗಡಿಸ್ತೇನಪ್ಪ, ಹೇಳ್ತೀಯಾ? 3 ಬಾಹುಗಳನ್ನು ಹೊಂದಿರತಕ್ಕಂಥ ಬಹುಭುಜಾಕೃತಿಯನ್ನು ಏನಂತ ಕರಿತೀವಿ? 4 ಬಾಹುಗಳಿದ್ರೆ ಚತುರ್ಭುಜ, 5 ಇದ್ರೆ ಸಪ್ತಭುಜ, 5 ಇದ್ರೆ ಪಂಚಭುಜ, ಪಂಚಭುಜಾಕೃತಿ ಪೂರ್ತಿ 6 ಇದ್ರೆ ಷಡ್ಭುಜಾಕೃತಿ, 7 ಇದ್ರೆ ಸಪ್ತಭುಜಾಕೃತಿ, 8 ಇದ್ರೆ ಅಷ್ಟಭುಜಾಕೃತಿ, 9 ಇದ್ರೆ ನವಭುಜಾಕೃತಿ, ನವಭುಜಾಕೃತಿ, 10 ಇದ್ರೆ ದಶಭುಜಾಕೃತಿ. ದಶಭುಜಾಕೃತಿ. ಈ ರೀತಿ ಬಾಹುಗಳ ಸಂಖ್ಯೆಗಳ ಆಧಾರದ ಮೇಲೆ ಬಹುಭುಜಾಕೃತಿಗಳನ್ನು ವಿಂಗಡಿಸ್ತಾ ಹೆಸರಿಸ್ತಾ ಹೋಗ್ತೀವಿ. ಅದೇ ರೀತಿ ಬಹುಭುಜಾಕೃತಿಗಳಲ್ಲಿ ಇನ್ನೂ ಮುಖ್ಯವಾಗಿ ನಿಯತ ಬಹುಭುಜಾಕೃತಿಗಳು ಮತ್ತು ಅನಿಯತ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಏನಪ್ಪಾ ನಿಯತ ಬಹುಭುಜಾಕೃತಿ ಅಂದ್ರೆ? ಎಲ್ಲ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಪರಸ್ಪರ ಸಮನಾಗಿದ್ದರೆ ಅದನ್ನು ನಿಯತ ಬಹುಭುಜಾಕೃತಿ ಎನ್ನುವರು. ನಿಯತ ಬಹುಭುಜಾಕೃತಿ ಒಂದು ಉದಾಹರಣೆ ಕೊಡ್ತೀಯಾ? ಯಾವುದು? ಬರೀತೀಯಾ? ಬರೀ. ಏನಿದು? ಇದಂತ ನಿಯತ ಬಹುಭುಜಾಕೃತಿನಾ? ಯಾಕೆ? ಸದು ಪರಸ್ಪರ ಸಮಾನ. ಏನು? ಸದು ಬಾಹುಗಳು ಪರಸ್ಪರ ಸಮ ಅಂದ್ರೆ ಎ ಬಿ ಅಳತೆ ಎಷ್ಟಿರುತ್ತೋ ಅಷ್ಟೇನೆ ಎ ಸಿ ಇರುತ್ತೆ, ಅಷ್ಟೇನೆ ಅಷ್ಟೇನೆ ಬಿ ಡಿ ಇರುತ್ತೆ. 4 ಬಾಹುಗಳು ಪರಸ್ಪರ ಸಣ್ಣಾಗಿರ್ತವೆ. ಹಾಗೆ ನಿಮ್ಗೆ ಎಲ್ಲಾ ಕೋನಗಳ ಅಳತೆ ಎಷ್ಟಿರುತ್ತೆ? ಎಲ್ಲ ಕೋನಗಳು ಕೂಡ ಸಣ್ಣ ಇರುತ್ತೆ. ಹಾಗಾಗಿ ಚೌಕ ಕೂಡ ಒಂದು ನಿಯತ ಬಹುಭುಜ. ಹಾಗೆ ಇಲ್ಲಿ ಬಾ, ಇದು ಸಮಬಾಹು ತ್ರಿಭುಜ ಅಂತಂದ್ರೆ ಇಲ್ಲಿ 3 ಬಾಹುಗಳು ಸಮನಾಗಿದ್ದು ಎಲ್ಲಾ ಕೋನಗಳು 60 ಡಿಗ್ರಿ ಇರುತ್ತೆ. ಹಾಗೆ ಇದು ಕೂಡ ಏನಾಗುತ್ತೆ? ನಿಯತ ಬಹುಭುಜಾಕೃತಿ. ಅರ್ಥ ಆಯ್ತಾ? ನಿಯತ ಬಹುಭುಜಾಕೃತಿಗಳಿರ್ತಕ್ಕಂಥದ್ದು ಕೇವಲ 5 ನಿಯತ ಬಹುಭುಜಾಕೃತಿಗಳಿದೆ, ನಿಮಗೆ ಗೊತ್ತಿದೆ. ಸೊ ಸಮಬಾಹು ತ್ರಿಭುಜ, ಚೌಕ, ಪಂಚಭುಜಾಕೃತಿ, ನಿಯತ ಪಂಚಭುಜಾಕೃತಿ, ಈ ರೀತಿ ಕೇವಲ 5 ನಿಯತ ಬಹುಭುಜಾಕೃತಿಗಳಿವೆ. ಹಾಗಾದ್ರೆ ಅನಿಯತ ಬಹುಭುಜಾಕೃತಿ ಅಂದ್ರೆ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಬೇರೆ ಬೇರೆ ಆಗಿದ್ದಲ್ಲಿ ಅದನ್ನು ಅನಿಯತ ಬಹುಭುಜಾಕೃತಿ ಎನ್ನುವರು. ಅನಿಯತ ಬಹುಭುಜಾಕೃತಿಗಳು ಸಾಕಷ್ಟಿದಾವೆ. ನಿಯತ ಬಹುಭುಜಾಕೃತಿಗಳು ಕೇವಲ 5 ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಬರ್ದಿರ್ತಕ್ಕಂಥದ್ರಲ್ಲಿ ಇದು ಅನಿಯತ. ಯಾಕಪ್ಪ ಅಂದ್ರೆ ಈ ಬಾಹು ಚಿಕ್ಕದಿದೆ, ಇದು ದೊಡ್ಡದಿದೆ, ಇದು ಅದಕ್ಕಿಂತ ದೊಡ್ಡದಿದೆ. ಬಹುಭುಜಾಕೃತಿ ಆದ್ರೆ ನಿಯತ ಅಲ್ಲ, ಅನಿಯತ ಬಹುಭುಜಾಕೃತಿ. ಹಾಗೆ ಈ ಕೋನದ ಅಳತೆ ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಇದು ಕೂಡ ಒಂದು ಅನಿಯತ ಬಹುಭುಜಾಕೃತಿ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ನಿಮಗೆ? ಸೊ ಈಗ ಮನೋಜಿಗಾದ್ರೆ ಬಹುಭುಜಾಕೃತಿ ಅಂದ್ರೆ ಗೊತ್ತಾಯ್ತು ನಿಮಗೆ. ಬಹುಭುಜಾಕೃತಿಯಲ್ಲಿ ಬಾಹುಗಳ ಆಧಾರದ ಮೇಲೆ ಅವುಗಳನ್ನು ಹೇಗೆ ಹೆಸರಿಸ್ತೀವಿ ಅಂತಕ್ಕಂಥದ್ದು ಗೊತ್ತಾಯ್ತು. ನಿಯತ ಬಹುಭುಜಾಕೃತಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅನಿಯತ ಬಹುಭುಜಾಕೃತಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ವೃತ್ತ ಯಾಕೆ ಬಹುಭುಜಾಕೃತಿ ಆಗೋದಿಲ್ಲ ಅಂತಕ್ಕಂಥದ್ದು
ಯಾಕಪ್ಪ ಅಂತ ಹೇಳಿದ್ರೆ ಅದು ರೇಖಾಖಂಡಗಳಿಂದ ಒಂದಿಲ್ಲ. ಕೂಡಿಲ್ಲ, ರೇಖಾಖಂಡಗಳಿಂದ ಆವೃತವಾಗಿಲ್ಲ, ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ. ಹಾಗೇನೆ ಇದು ಕೂಡ ಬಹುಭುಜಾಕೃತಿ ಅಲ್ಲ, ಯಾಕಪ್ಪ ಅಂದ್ರೆ ಅವು ಅಂತ್ಯ ಬಿಂದುಗಳಲ್ಲಿ ಸೇರಿಲ್ಲ. ಇದು ಬಹುಭುಜಾಕೃತಿ ಅಲ್ಲ, ಇದು ಆವೃತವಲ್ಲ. ಹಾಗಾದ್ರೆ ಬಹುಭುಜಾಕೃತಿ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಇರ್ಬೇಕಾಗಿರ್ತಕ್ಕಂಥ ನಿಬಂಧನೆಗಳೇನು ಅಂತಕ್ಕಂಥದನ್ನ ಚೆನ್ನಾಗಿ ಹೇಳಿದಾನೆ. ಅವನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟಿದೆ, ನಿಮಗೆಲ್ಲರಿಗೂ ಧನ್ಯವಾದಗಳು. ಎಸ್. ಈಗ ಮುಂದಿನ ಚಟುವಟಿಕೆ ನಮ್ಮ ಶಾಲೆಯ ಇನ್ನೋರ್ವ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ನಿತ್ಯ ಇವರು ಚತುರ್ಭುಜ ಅಂದ್ರೇನು, ಚತುರ್ಭುಜದಲ್ಲಿರ್ತಕ್ಕಂಥ ಅಂಶಗಳು ಯಾವ್ಯಾವು, ಮತ್ತೆ ಚತುರ್ಭುಜದಲ್ಲಿರ್ತಕ್ಕಂಥ ವಿಧಗಳು ಯಾವ್ಯಾವು. ಬಹುಭುಜಾಕೃತಿಯ ಒಂದು ಭಾಗ ತ್ರಿಭುಜ, ತ್ರಿಭುಜದ ಬಗ್ಗೆ ನೀವೆಲ್ಲ ಹೋದಷ್ಟು ತಿಳ್ಕೊಂಡಿದ್ದೀರಿ. ಬಹುಭುಜಾಕೃತಿಯ ಇನ್ನೊಂದು ಭಾಗ 4 ಬಾಹುಗಳಿದ್ರೆ ಅದನ್ನು ಚತುರ್ಭುಜ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಹೇಳಿದಾನೆ ಈಗಾಗಲೇ ಮನೋಜ. ಚತುರ್ಭುಜದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾಗಿ ಕೇಳ್ತಾ ಇದ್ದೀನಿ. ಬರಮ್ಮ. ನನ್ನ ಹೆಸರು ನಿತ್ಯ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕಡೆ ಮಧ್ಯ. ಶ್ರೀ ಸುಜಾತ ಪ್ರೌಢಶಾಲೆ ಹುಣಸಘಟ್ಟ. ಹಾ. ಚತುರ್ಭುಜದ ಬಗ್ಗೆ ನಿಮ್ಮ ಜೊತೆ ಹೇಳಲು ಇಷ್ಟಪಡುತ್ತಿದ್ದೇನೆ. ಚತುರ್ಭುಜ ಎಂದರೆ 4 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. 10 ಚತುರ್ಭುಜದಲ್ಲಿ 10 ಅಂಶ. ಚತುರ್ಭುಜದಲ್ಲಿ 4 ಬಾಹು: AB ಬಾಹು, BC ಬಾಹು, CD ಬಾಹು, AD ಬಾಹು. ಎಷ್ಟು ಕೋನ ಇರುತ್ತೆ? 4 ಕೋನ ಇರುತ್ತೆ. ತೋರ್ಸಲ್ಲ. A ಕೋನ, B ಕೋನ, C ಕೋನ, D ಕೋನ. ಇದರಲ್ಲಿ 2 ಕರ್ಣಗಳು: AC ಕರ್ಣ, BD ಕರ್ಣ. ಚತುರ್ಭುಜದ ವಿವಿಧಗಳು: ಚೌಕ, ಆಯತ, ಸಮಾಂತರ ಚತುರ್ಭುಜ, ತ್ರಾಪಿಜ್ಯ, ಪತಂಗ, ವಜ್ರಾಕೃತಿ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ಒಂದು ನಿಮಿಷ. ಇಲ್ಲಿ 10 ಅಂಶಗಳಿರುತ್ತೆ ಅಂತ ಹೇಳಿದ್ರು ಚತುರ್ಭುಜದಲ್ಲಿ. ಗಮನಿಸಿದ್ರೆ ಎಲ್ಲರೂ? 4 ಬಾಹು, 4 ಕೋನ ಮತ್ತು 2 ಕರ್ಣ. ಬಾಹುಗಳು, ಕೋನಗಳ ಬಗ್ಗೆ ಬಾಹುಗಳು ಮತ್ತು ಕೋನಗಳು ತ್ರಿಭುಜದಲ್ಲೂ ಇತ್ತು. ಆದ್ರೆ ಚತುರ್ಭುಜ ಬಂದಾಗ ಹೊಸ ಅಂಶ ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಬಂದ ಹೇಳಿ 2 ಕರ್ಣ. ಕರ್ಣ ಅನ್ಬೇಕಾದ್ರೆ ಅವು ಎಂತಹ ಶೃಂಗಗಳನ್ನೇ ಸೇರಿಸಿರ್ಬೇಕಪ್ಪ? ಹೇಳ್ತೀರಿ ಯಾರಾದ್ರೂ? ಪಕ್ಕ ಪಕ್ಕ ಶೃಂಗ ಸೇರಿಸಿ ಕರ್ಣ ಆಗುತ್ತೆ, ಅದು ಬಾಹು ಆಗುತ್ತೆ. ಎಂತ ಶೃಂಗಗಳನ್ನು ಸೇರಿಸಿರ್ಬೇಕು? ಅಭಿಮುಖ ಶೃಂಗಗಳನ್ನ ಸೇರಿಸುವ ರೇಖಾಖಂಡವನ್ನ ನಾವು ಕರ್ಣ ಅಂತ ಕರಿತೀವಿ. ಚತುರ್ಭುಜದಲ್ಲಿ ಹಾಗಾದ್ರೆ ಎಷ್ಟು ಕರ್ಣ ಇರುತ್ತೆ? 2 ಕರ್ಣ. ಅದೇ ನೀವು ಪಂಚಭುಜಾಕೃತಿಗೆ ಹೋದ್ರೆ ಬೇರೆ ನೋಡಿ. ಇದೊಂದು ಉದಾಹರಣೆ ಕರ್ಣ ಇರ್ತದೆ. ಇದೊಂದು ಪಂಚಭುಜಾಕೃತಿ. ಚಕ್ರಿಸ್ಕೊಡ. ಇದೊಂದು ಪಂಚಭುಜಾಕೃತಿ. ಪಂಚಭುಜಾಕೃತಿನಲ್ಲಿ ನೋಡಿ, ಇದು ಕೂಡ ಕರ್ಣ ಆಗುತ್ತೆ, ಇದು ಕೂಡ ಕರ್ಣ ಆಗುತ್ತೆ, ಇದು ಕೂಡ ಕರ್ಣ ಆಗುತ್ತೆ, ಇದು ಕೂಡ ಕರ್ಣ ಆಗುತ್ತೆ. ಈ ರೀತಿ ಗೊತ್ತಾಯ್ತಾ? ಸೊ ಈ ರೀತಿ ಕರ್ಣಗಳು ಅಂದ್ರೆ ಪಕ್ಕದ ಶೃಂಗ ಬಿಟ್ಟು ಪಾರ್ಶ್ವವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನು ಕರ್ಣ. ಈಗ ಎ, ಬಿ, ಸಿ, ಡಿ, ಇ ಇದೊಂದು ಪಂಚಭುಜ. ಸರಿಯಪ್ಪ? ಇದರಲ್ಲಿ ಪಾರ್ಶ್ವಬಾಹುಗಳು, ಪಾರ್ಶ್ವ ಶೃಂಗಗಳು ಅಂದ್ರೆ ಎ ಪಾರ್ಶ್ವ ಶೃಂಗಗಳು ಯಾವ್ಯಾವು, ಬಿ ಮತ್ತು ಇ ಅಕ್ಕಪಕ್ಕ ಇರವ ಯಾವು ಅಂತ. ಇವುಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸೇರಿಸ್ತೀರ? ಇವುಗಳನ್ನ ಬಿಟ್ಟು ಅಂದ್ರೆ ಅದು ಸಿ ಮತ್ತೆ ಡಿ. ನೋಡಿ ಇಲ್ಲಿಗೆ ಸೇರಿಸ್ತೀನಿ ಅಂತ ಫಾರ್ ಎಕ್ಸಾಂಪಲ್. ಅದು ಕೂಡ ಕರ್ಣನೆ. ಹಾಗಾದ್ರೆ ಎ ಸಿ ಕರ್ಣ, ಎಡಿನೂ ಕೂಡ ಕರ್ಣನೆ. ಸರಿನಾ? ಕರ್ಣ ಅನ್ಬೇಕಾದ್ರೆ ಏನ್ ಹೇಳ್ಬೇಕು? ಇಲ್ಲ ಅದು ಸುಲಭವಾಗಿ ಹೇಳ್ಬಿಡ್ತೀವಿ ಏನಂತ. 4 ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನ ಕರ್ಣ ಅಂತ ಕರಿತೀವಿ. ಪಂಚಭುಜಾಕೃತಿಗೆ ಬಂದಾಗ ನಾವೇನ್ ಹೇಳ್ಬೇಕು? ಅಕ್ಕಪಕ್ಕದ ಶೃಂಗಗಳನ್ನು ಬಿಟ್ಟು ಅಂದ್ರೆ ಅದಕ್ಕೇನ್ ಪದ ಬಳಸ್ತೀವಿ? ಪಾರ್ಶ್ವವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನ ಕರ್ಣ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಕರ್ಣ ಇದಾವೆ ನೋಡಿದ್ರ? 5 ಕರ್ಣ ಇರ್ತವೆ. ಎಲ್ಲಾ ತವ 2 ಇರ್ತವೆ ಅಂತಲ್ಲ. ಚತುರ್ಭುಜದಲ್ಲಿ ಆದ್ರೆ ಮಾತ್ರ 2 ಇರುತ್ತೆ. ಪಂಚಭುಜಾಕೃತಿಗೆ ಬಂದ್ರೆ 5 ಇರುತ್ತೆ. ಅದೇ ತರ ಷಡ್ಭುಜಾಕೃತಿಗೆ ಹೋದ್ರೆ ಇನ್ನೂ ಕರ್ಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನಿತ್ಯ ಚತುರ್ಭುಜ ಅಂದ್ರೇನು, ಚತುರ್ಭುಜದಲ್ಲಿರ್ತಕ್ಕಂಥ ಅಂಶಗಳು ಯಾವುವು ಮತ್ತು ಚತುರ್ಭುಜದ ವಿಧಗಳು ಯಾವುವು? ಚೌಕ, ಆಯತ, ಸಮಾಂತರ ಚತುರ್ಭುಜ, ಮತ್ತೆ ಅದಮ್ಮ ಪತಂಗ, ತ್ರಾಪಿಜ್ಯ, ವಜ್ರಾಕೃತಿ ಇವುಗಳ ಬಗ್ಗೆ ಹೇಳಿದರೆ ನಿತ್ಯ ಅವರಿಗೆ ಧನ್ಯವಾದ. ನೆಕ್ಸ್ಟ್, ಈಗಾಗಲೇ ನಿತ್ಯ ಹೇಳಿದಂಗೆ ಚತುರ್ಭುಜದ ವಿಧಗಳಾಗಿರ್ತಕ್ಕಂಥ ಚೌಕ, ಆಯತ ಮುಂತಾದವುಗಳನ್ನು ಹೇಳಿದರೆ
ಇದರಲ್ಲಿ ಮೊದಲನೇ ಒಂದು ಚತುರ್ಭುಜವಾಗಿರ್ತಕ್ಕಂಥ ಚೌಕದ ಬಗ್ಗೆ ನಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕುಶಾಲ್ ತಿಳಿಸ್ಕೊಡ್ಬೇಕಾಗಿ ಕೇಳ್ಬೋದು. ಕಳ್ಸೋಣ, ಇದೆಲ್ಲ ಬೇಕಾ? ಕಳ್ಸೋಣ. ಬೇಕಂದ್ರೆ ಏನಾಗಿದೆ? ನನ್ನ ಹೆಸರು ಕುಶಾಲ್. ನಾನು 8ನೇ ತರಗತಿ ಓದುತ್ತಿದ್ದೇನೆ ಶ್ರೀ ಸುಧಾಕರ್ ಪ್ರೌಢಶಾಲೆಯಲ್ಲಿ. ಚೌಕದಲ್ಲಿ 4 ಬಾಹುಗಳು ಇರುತ್ತವೆ. ಫಸ್ಟ್ ಚೌಕ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹೇಳ. ಚೌಕ ಎಂದರೆ ಎಲ್ಲ ಬಾಹುಗಳು ಎಲ್ಲ ಕರ್ಣಗಳು ಎಲ್ಲಾ ಬಾಹುಗಳು ಸಮನಾಗಿದ್ದು ಮತ್ತೇನು ಸಮ ಇರುತ್ತೆ? ಕೋನಗಳು ಸಮನಾಗಿರುತ್ತವೆ. ಅವುಗಳನ್ನು ಚತುರ್ಭುಜ ಚೌಕ ಎನ್ನುತ್ತೇವೆ. ಚೌಕದ ಲಕ್ಷಣಗಳನ್ನು ಹೇಳ. ಚೌಕದ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಎಲ್ಲ ಕೋನಗಳು ಸಮನಾಗಿರುತ್ತವೆ. ತೋರ್ಸಲ್ಲಿ ಬಾಹುಗಳು ಯಾವ್ಯಾವದಪ್ಪ? ಬಾಹುಗಳು ಎ ಬಾಹು. ತೋರಿಸಿ ಎ ಬಿ ಯಾವುದು? ಅದೇನು ಉಲ್ಟಾ ಇದ್ರೆ ನಡೆಯುತ್ತೆ. ತೋರಿಸಿ. ಎ ಬಿ ಬಾಹು, ಬಿ ಸಿ ಬಾಹು, ಸಿ ಡಿ ಬಾಹು, ಡಿ ಎ ಬಾಹು. ಏನಾಗಿದ್ದಾವೆ? ಎಲ್ಲಾ ಬಾಹುಗಳು ಇಲ್ಲಿ ಪರಸ್ಪರ ಸಮನಾಗಿದ್ದಾವೆ. ಒಂದೇ ಅಳತೆಯನ್ನ ಹೊಂದಿದ್ದಾವೆ. ಹೌದಾ? ಕಾಣಿಸ್ತಾ ಇದೆಯಾ? ಆಕಾರದಲ್ಲಿ ಒಂದು ಪೇಪರ್ ಅನ್ನ ಕತ್ತರಿಸ್ಕೊಂಡ್ ಬಂದಿದ್ದಾನೆ. ಇಲ್ಲಿ ಎ ಬಿ ಬಾಹುವಿನ ಉದ್ದ ಎಷ್ಟಿದೆ ನೀವು ಬೇಕಾದ್ರೆ ಸ್ಕೇಲ್ ತಗೊಂಡು ಅಳತೆ ಮಾಡಬಹುದು. ಅಷ್ಟೇ ಉದ್ದ ಬಿ ಸಿ ಇದೆ, ಅಷ್ಟೇ ಉದ್ದ ಸಿ ಡಿ ಇದೆ, ಅಷ್ಟೇ ಉದ್ದ ಡಿ ಎ ಅಥವಾ ಎ ಡಿ ಇದೆ. ಅಂದ್ರೆ ಈಗ ಅರ್ಥ. ಮೊದಲನೇ ಲಕ್ಷಣ ಏನು? ಚೌಕದ ಹೇಳಿ. ಚೌಕದ ಎಷ್ಟು ಬಾಹುಗಳು? 4 ಬಾಹುಗಳು. ಒಂದನೇ ಲಕ್ಷಣ ಚೌಕದ 4 ಬಾಹುಗಳು ಸಮನಾಗಿರುತ್ತವೆ. ಅದೇ ಕೋನ ನೋಡಬೇಕು. ಎ ಕೋನ ಮತ್ತು ಬಿ ಕೋನ ಮತ್ತು ಸಿ ಕೋನ ಮತ್ತು ಡಿ ಕೋನ ಎಷ್ಟು ಅಳತೆ ಇರ್ತದೋ? 90 ಡಿಗ್ರಿ. ಹಾಗಾಗಿ ಎಲ್ಲಾ ಕೋನಗಳು ಏನಾಯ್ತು ಇಲ್ಲಿ? ಸಮನಾಗಿದೆ. ನೆಕ್ಸ್ಟ್ ನೀವು ಉಳಿದಿರುವಂತ ಅಂಶ ಕರ್ಣಗಳು. ಎ ಸಿ ಕರ್ಣ ಮತ್ತು ಡಿ ಬಿ ಕರ್ಣ. ಡಿ ಬಿ ಕರ್ಣ ಏನಾಗಿದೆ? ಅವುಗಳ ಪರಸ್ಪರ ಸಮನಾಗಿದ್ದಾರೆ. ಆಮೇಲೆ ಮತ್ತಿನ್ನೊಂದು ಲಕ್ಷಣ ಏನು? 2 ಕರ್ಣಗಳು ಅವನು ಹೇಳ್ತಾನೆ. ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ. ಏನಾಗಂದ್ರೆ ಲಂಬವಾಗಿ ಅರ್ಧಿಸುತ್ತವೆ ಅಂದ್ರೆ ಏನರ್ಥ? 90 ಎಲ್ಲಿ? ಇಲ್ಲಿ ಒಂದಕ್ಕೊಂದು ಕರ್ಣಗಳು ಏನ್ ಛೇದಿಸಿದವೋ, ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣಗಳು ಒಂದಕ್ಕೊಂದು ಛೇದಿಸಿದವಲ್ಲ, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನ ನೀವು ಒಂದು ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿದ್ರೆ ಇವುಗಳ ನಡುವೆ ಇರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಇರುತ್ತಂತೆ? 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ. ಯಾಕೆ? ಕೇಂದ್ರದಲ್ಲಿ ಉಂಟಾಗಿರುವ ಕೋನ 360 ಡಿಗ್ರಿ ಆಗಿರೋದ್ರಿಂದ ಎಲ್ಲವೂ 90 ಡಿಗ್ರಿ. ಅಷ್ಟೇ ಅಲ್ಲದೆ ನೋಡಿ, ನಾನು ನಿಮಗೆ ಹೇಳಿದ್ದೀನಿ ಪಾಠ ಮಾಡ್ಬೇಕಾದ್ರೆ ಸಾಕಷ್ಟಲ್ಲಿ 2 ರೇಖೆಗಳು 3 ರೀತಿಯಲ್ಲಿ ಛೇದಿಸ್ತವೆ. ಮೊದಲನೇದು ಒಂದಕ್ಕೊಂದು ಛೇದಿಸುತ್ತವೆ ಅಷ್ಟೇ. ಇನ್ನೊಂದು ಒಂದಕ್ಕೊಂದು ಅರ್ಧಿಸುತ್ತವೆ. ಇನ್ನೊಂದು ಒಂದಕ್ಕೊಂದು ನಿಮಗೆ ಒಂದಕ್ಕೊಂದು ಲಂಬವಾಗಿ ಅರ್ಧಿಸುತ್ತವೆ. ಇದು 3ನೇ ಕೆಟಗರಿ. ಇಲ್ಲಿ ಲಂಬವಾಗಿ ಅರ್ಧಿಸುತ್ತವೆ. ಕೇಳಿಸ್ಕೋಬೇಕು. ನನಗೆ ಲಂಬವಾಗಿ ಅರ್ಧಿಸುತ್ತವೆ ಅಂದ್ರೆ ಇವೆರಡರ ನಡುವೆ ಇರ್ತಕ್ಕಂಥ ಕೋನ ಎ ಸಿ ಮತ್ತು ಬಿ ಡಿ ನಡುವೆ ಇರ್ತಕ್ಕಂಥ ಕೋನ 90 ಡಿಗ್ರಿ ಇರೋದ್ರ ಜೊತೆಗೆ ಎಒ ಎಷ್ಟಿದೆಯೋ ಅಷ್ಟೇ ಓಡಿ ಇದೆ, ಡಿಒ ಎಷ್ಟು ಉದ್ದ ಇದೆಯೋ ಅಷ್ಟೇ ಓಬಿ ಇದೆ. ಹಾಗಾಗಿ ಅವನೇನಂತ ಹೇಳ್ತೀವಿ? ಲಂಬವಾಗಿ ಅರ್ಧಿಸುತ್ತವೆ. ಓಕೆ, ಕುಶಾಲನ ಪಾಯಿಂಟ್ ಅನ್ನ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಚೌಕವಾಗಿದ್ದು ಎಲ್ಲಾ ಬಾಹುಗಳು ಸಮನಾಗಿದ್ದು ಮೊದಲನೇ ಪಾಯಿಂಟ್. ಎಲ್ಲಾ ಕೋನಗಳು ಲಂಬ ಕೋನಗಳಾಗಿವೆ 2ನೇ ಪಾಯಿಂಟ್. ಕರ್ಣಗಳು ಪರಸ್ಪರ ಸಮನಾಗಿರ್ತವೆ 3ನೇ ಪಾಯಿಂಟ್. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ 4ನೇ ಪಾಯಿಂಟ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಯಾರು? ಲಿಖಿತ್. ಬರಲ್ಲ. ಲಿಖಿತಿಗೆ ಮುಂದಿನ ಚತುರ್ಭುಜ ಆಗಿರ್ತಕ್ಕಂಥ ಆಯತ ಮತ್ತು ಆಯತದ ಲಕ್ಷಣಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಲಿಖಿತ್ ಕುಮಾರ್. ನಾನು 8ನೇ ತರಗತಿ ಓದುತ್ತಿದ್ದೇನೆ ಶ್ರೀ ಸುಧಾತ ಪ್ರೌಢಶಾಲೆ ಹೊಸಘಟ್ಟ. ಆಯತ
ನೋಡಿ ಕೇಳಿಸ್ಕೊಳ್ಳಿ, ಬೇರೆಯವ್ರು ಕೇಳಿಸ್ಕೋಬೇಕು. ನಿಮಗೆ ಇದೊಂದ್ಸರಿ ರಿವಿಷನ್ ಆದಂಗೆ ಚಟುವಟಿಕೆ ಆದಂಗೆ ಮರ್ತೇ ಹೋಗೋದಿಲ್ಲ ನಿಮಗೆ ಈ ರೀತಿ ಹೇಳಿದ್ರೆ. ಚತುರ್ಭುಜ ಮತ್ತು ಚೌಕ ಮತ್ತು ಬಹುಭುಜಾಕೃತಿ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗ ನಾವು ಆಯತದ ಬಗ್ಗೆ ತಿಳಿದುಕೊಳ್ಳೋಣ. ಆಯತ ಎಂದರೇನು? ಎಲ್ಲಾ ಬಾಹುಗಳು ಅಭಿಮುಖ ಬಾಹುಗಳು ಸಮನಾಗಿದ್ದು ಎಲ್ಲಾ ಕೋನಗಳು ಲಂಬಕೋನವಾಗಿರುವ ಆ ಚತುರ್ಭುಜವನ್ನು ಆಯತ ಎನ್ನುವರು. ಆಯತದ ಲಕ್ಷಣಗಳು. ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಅಭಿಮುಖ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಎಲ್ಲಾ ಕೋನಗಳು ಲಂಬಕೋನಗಳಾಗಿರುತ್ತವೆ. ಕರ್ಣಗಳು ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇಷ್ಟೇನಾ? ಇಲ್ಲಿ ನೋಡಿ, ನೀವು ಯಾವುದೇ ಚತುರ್ಭುಜದ, ಅದು ಚೌಕ ಆಗಿರ್ಬೋದು, ಆಯತ ಆಗಿರ್ಬೋದು, ಸಮಾಂತರ ಚತುರ್ಭುಜ ಇರ್ಬೋದು, ತ್ರಾಪಿಜ್ಯ ಇರ್ಬೋದು, ವಜ್ರಾಕೃತಿ ಇರ್ಬೋದು, ಪತಂಗ ಇರ್ಬೋದು, ಇವು ಯಾವುದೇ ಲಕ್ಷಣಗಳನ್ನ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿತ್ಯ ಹೇಳಿರ್ತಕ್ಕಂಥ 10 ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಹೇಳದೆ ವಿನಃ ಬೇರೆ ಇನ್ನೇನು ಇಟ್ಕೊಂಡು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಒಂದೊಂದೇ ತಗೋಬೇಕು ನೀವು. ಲಕ್ಷಣ ಹೇಳಿ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದಲ್ಲಪ್ಪ. ಫಸ್ಟ್ ಬಾಹು ತಗೋ. ಹೀಗಾದ್ರೆ ಈ ಒಂದು ಆಯತವನ್ನು ನೋಡಿದ್ರೆ ಏನಾಗಿದ್ದಾವೆ? ಅಭಿಮುಖ ಬಾಹುಗಳು ನೆಕ್ಸ್ಟ್ ಕೋನ. ಎಲ್ಲಾ ಕೋನಗಳು ಸಮ ಇದಾವೆ, ಜೊತೆಗೆ ಎಂತ ಕೋನಗಳಾಗಿವೆ? ಎಲ್ಲಾ ಕೋನಗಳು ಲಂಬ ಕೋನ. ಕರ್ಣ ನೋಡು, ಕರ್ಣದ ಅಳತೆ ನೋಡಿದ್ರೆ ಎರಡು ಏನಾಗಿದ್ದಾವೆ ಅಂತ ಕಾಣಿಸುತ್ತೆ. ಅರ್ಧಿಸದ ಜೊತೆಗೆ ಏನಾಗಿದ್ದಾವೆ ಅಳತೆ? ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಹಂಗೇನೆ ಈ ಅಳತೆ ನೋಡಿ ಕರೆಕ್ಟ್ ಆಗಿ ಅರ್ಧದ ಹತ್ರ ಕಟ್ ಮಾಡಿರಂಗ್ ಕಾಣುತ್ತೆ. ಹಾಗೆ ಕರ್ಣಗಳು ಅರ್ಧಿಸುತ್ತವೆ. ಕರೆಕ್ಟಾ? ಕರ್ಣಗಳು ಅರ್ಧಿಸುತ್ತವೆ. ಈಗ ಕುಶಲ್ ಬಾರಪ್ಪ, ಚೌಕದರ ಭಾಗ ನಾನಿನ್ನೊಂದು ಎಕ್ಸ್ಟ್ರಾ ಪ್ರಶ್ನೆ ಕೇಳ್ತೀನಿ, ನೋಡ ನೀವು ಹೆಂಗ್ ಅರ್ಥ ಮಾಡ್ಕೊಂಡಿದ್ದೀರ. ಈಗಾಗಲೇ ನೋಡಿ, ಅಲ್ಲಿ ಬೇರೆಯವರು ಗಮನಿಸಿ. ಈಗಾಗಲೇ ಕುಶಾಲು ಚೌಕ ಅಂದ್ರೇನು, ಚೌಕದ ಲಕ್ಷಣಗಳನ್ನು ತಿಳಿಸಿದ. ಲಿಖಿತ್ತು ಆಯತ ಮತ್ತು ಆಯತದ ಲಕ್ಷಣಗಳನ್ನು ಹೇಳಿದ್ದಾನೆ. ಕುಶಾಲ್ ನೀನು ಚೌಕ ಮತ್ತು ಕರ್ಣಗಳ ಎರಡನ್ನು ಗಮನಿಸಿ. ಅವೆರಡರಲ್ಲೂ ಇರ್ತಕ್ಕಂಥ ಸಾಮ್ಯತೆ ಅಂದ್ರೆ ಅರ್ಥ ಆಗುತ್ತಲ್ವಾ? ಒಂದೇ ರೀತಿಯ ಇರ್ತಕ್ಕಂಥ ಅಂಶಗಳು ಯಾವ್ಯಾವ? ಆಯತ ಮತ್ತು ಚೌಕದ ಕೋನಗಳು ಸಮನಾಗಿರುತ್ತವೆ. ಎಸ್, ವೆರಿ ಗುಡ್. ಚೌಕ ಆಯತದ ಚೌಕಗಳು ಎಂತ ಕೋನಗಳಾಗಿದ್ದಾವೆ? ಚೌಕದಲ್ಲೂ ಕೂಡ ಎಲ್ಲ ಕೋನಗಳು ಏನಾಗಿದ್ದಾವೆ? ಅಲ್ವಾ? ನೋಡಿ, ಎರಡರಲ್ಲೂ ಸೇಮ್ ಇರ್ತಕ್ಕಂಥ, ಅದಕ್ಕೆ ಸಾಮ್ಯತೆ ಅಂತ ಕರಿತೀವಿ. ಎರಡರಲ್ಲೂ ಪರಸ್ಪರ ಸಮನಾಗಿರ್ತಕ್ಕಂಥ ಅಂಶವನ್ನ ಸಾಮ್ಯತೆ ಅಂತ ಕರಿತೀವಿ. ಆಯತದಲ್ಲೂ ಕೂಡ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದ್ದಾವೆ. ಚೌಕದಲ್ಲೂ ಕೂಡ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದ್ದಾವೆ. ಎಸ್, ನೆಕ್ಸ್ಟ್ ಮತ್ತೆ ಅದರ ಸೇಮ್ ಅಂಶ ಇದೆಯಾ? ಪರಸ್ಪರ ಸಮನಾಗಿರುತ್ತವೆ. ಅಲ್ವಾ? ಕರೆಕ್ಟಾ? ಕೇಳಿಸ್ತಾ ಇದೆಯಾ? ಚೌಕದ ಕರ್ಣಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಆಯತದ ಕರ್ಣಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಇನ್ನೇನಾದ್ರು ಸೇಮ್ ಕಾಣಿಸುತ್ತಾ? ಇಲ್ಲ. ಹಾಗಾದ್ರೆ ಲಿಖಿತ್ ನೀನು ಚೌಕ ಮತ್ತು ಆಯತಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು ಏನು? ಸರ್, ಆಯತದಲ್ಲಿ ಅಭಿಮುಖ ಭಾವಗಳು ಸಮನಾಗಿರುತ್ತವೆ. ಚೌಕದಲ್ಲಿ ಎಲ್ಲಾ ಭಾವಗಳು ಸಮನಾಗಿರುತ್ತವೆ. ವೆರಿ ಗುಡ್. ಸರ್, ಕರ್ಣಗಳು ಲಂಬವಾಗಿ ಚೌಕದಲ್ಲಿ ಲಂಬವಾಗಿ ಅರ್ಧಿಸುತ್ತವೆ. ಸರ್, ಆಯತದಲ್ಲಿ ಬರೀ ಅರ್ಧಿಸುತ್ತವೆ. ವೆರಿ ಗುಡ್. ಅರ್ಥ ಆಯ್ತೇನ್ರಪ್ಪ ಎಲ್ರಿಗೂ? ಇಲ್ಲೇನಾಗಿದೆ ಅಂದ್ರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಎರಡು ನಡುವಿನ ಕೋನ 90 ಡಿಗ್ರಿ. ಆಯತದಲ್ಲಿ ಕರ್ಣಗಳು ಕೇವಲ ಅರ್ಧಿಸುತ್ತವೆ ಅಷ್ಟೇ. ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅಂತ ತಿಳ್ಕೊಂಡ್ವಿ. ಚೌಕ ಮತ್ತು ಆಯತಕ್ಕೆ ಇರ್ತಕ್ಕಂಥ ಸಾಮ್ಯತೆಯನ್ನು ತಿಳಿದುಕೊಂಡ್ವಿ. ಓಕೆ, ಇಬ್ಬರಿಗೂ ಕೂಡ ಅಭಿನಂದನೆಗಳು. ಬನ್ನಿ, ಮುಂದಿನ ಚತುರ್ಭುಜ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿಯನ್ನ ಕೇಳ್ಕೊಳ್ತೀವಿ. ಬರೋಣ. ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಶ್ರೀ ಸುಜಾತ ಪ್ರೌಢಶಾಲೆ ಹುಣಸಘಟ್ಟ. ಈಗ ನಿಮಗೆಲ್ಲರಿಗೂ ತಿಳಿದಂತೆ ನಮ್ಮ ಮನೋಜ್ ಅವರು ಬಹುಭುಜಾಕೃತಿಯ ಬಗ್ಗೆ ಹೇಳಿದರು. ಹಾಗೆ ನಿತ್ಯ ಅವರು ಚತುರ್ಭುಜದ ಬಗ್ಗೆ ಹೇಳಿದರು.
ಹಾಗೆ ಕುಶಾಲವರು ಕೂಡ ಚೌಕದ ಬಗ್ಗೆ ಹೇಳಿದರು, ಲಿಖಿತವರು ಕೂಡ ಆಯತದ ಬಗ್ಗೆ ಹೇಳಿದರು. ನಾನು ನಿಮಗೆ ಸಮಾಂತರ ಚತುರ್ಭುಜದ ಬಗ್ಗೆ ತಿಳಿಸಲು ಬಂದಿದ್ದೇನೆ. ತಿಳ್ಕೊಬೇಕಾ? ಹೇಳ. ಏನ್ ಸಮಾಂತರ ಚತುರ್ಭುಜ ಅಂದ್ರೆ ಸಮಾಂತರ ಚತುರ್ಭುಜ ಎಂದರೆ ಅಭಿಮುಖ ಬಾಹುಗಳು ಸಮ ಮತ್ತು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುವ ಚತುರ್ಭುಜವನ್ನು ಸಮಾಂತರ ಚತುರ್ಭುಜ ಏನಾಗಂದ್ರೆ ಸಮಾಂತರ ಅಂದ್ರೆ ಏನರ್ಥ? ಸಮಾಂತರ ಸಮನಾಗಿ ಇವೆರಡು ಸಮಾಗಿ ಸಮ ಅಂದ್ರೆ ಸಮಕ್ಕಾಯ್ತು. ಸಮಾಂತರ ಅನ್ನೋದಕ್ಕೆ ಅರ್ಥ ಏನು? ಅವೆರಡನ್ನು ಏನ್ ಮಾಡಿದ್ರೆ ಏನಾಗೋದಿಲ್ಲ ಅವೆರಡು. ಛೇದಿಸಲು ಅವೆರಡೂ ಬಾಹುಗಳನ್ನ ಈಗ ಉದಾಹರಣೆಗೆ AB ಬಾಹು ಮತ್ತು CD ಬಾಹು ಇದೆ. ಇವೆರಡನ್ನು ನಾನು ವೃದ್ಧಿಸ್ಕೊಂತ ಹೋದ್ರೆ ಏನಾಗೋದಿಲ್ಲ, ಅವೆರಡು ಒಂದಕ್ಕೊಂದು ಛೇದಿಸೋದಿಲ್ಲ, ಒಂದಕ್ಕೊಂದು ಕೂಡೋದಿಲ್ಲ. ಅವು ಉದಾಹರಣೆಗೆ ರೈಲ್ವೆ ಹಳಿಗಳು ಅಲ್ವಾ, ಅಥವಾ ನಿಮ್ ಕಿಟಕಿಯಲ್ಲಿ ಇರ್ತಕ್ಕಂಥ ಸರಳುಗಳು, ನಮ್ ಶರ್ಟ್ ನಲ್ಲಿ ಇರ್ತಕ್ಕಂಥ ಸ್ಟ್ರೈಪ್ಸ್ ಲೈನ್ಸ್ಗಳು, ಇವೆಲ್ಲ ಸಮಾಂತರ. ಅವೆರಡರ ನಡುವಿನ ಅಂತರ ಇಲ್ಲೆಷ್ಟು ಗ್ಯಾಪ್ ಇದೆಯೋ ಇಲ್ಲೂ ಅಷ್ಟೇ ಇರುತ್ತೆ. ಮುಂದಕ್ಕೆ ಎಷ್ಟೇ ದೂರ ವೃದ್ಧಿಸ್ಕೊಂಡು ಹೋದ್ರೂ ಕೂಡ ಅಷ್ಟೇ ಇರುತ್ತೆ. ಓಕೆ, ನೆಕ್ಸ್ಟ್. ಇದರ ಲಕ್ಷಣಗಳು ನಿಮಗೆ ಗೊತ್ತಿದೆ, ಹಾಗೆ ನಾನು ಹೇಳುತ್ತಿದ್ದೇನೆ. ಹಾ, ಅಭಿಮುಖ ಬಾಹುಗಳು ಸಮನಾಗಿರುತ್ತದೆ. Yes. ಹಾಗೆ ಅಭಿಮುಖ ಬಾಹುಗಳು ಬಾಹುಗಳು ಸಮಾಂತರವಾಗಿರುತ್ತದೆ. ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಕೇಳಿಸ್ಕೊಳ್ಳಿದೆ. ಅದಕ್ಕೆ ಈ ಕಡೆ ಕೇಳೋ ಅಭಿಮುಖ ಕೋನಗಳು ಇವರು 3 ಅಂಶ ಹೇಳಿದ್ರಿ. ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಆಯತ ಮತ್ತು ಚೌಕ ಹೇಳಿರ್ತಕ್ಕಂಥ ಏನ್ ಹೇಳಿದರೆ ಎಲ್ಲಾ ಕೋನಗಳು ಸಮನಾಗಿರ್ತವೆ ಅಂತ ಹೇಳಿದ್ರು. ಅದು ಬೇರೆ ಹೇಳ್ತಾ ಇದ್ದಾರೆ, ಅಭಿಮುಖ ಕೋನಗಳು ಸಮನಾಗಿ ಎದುರೆದುರುಗಡೆ ಇರ್ತಕ್ಕಂಥ ಮಾತ್ರ ಸಮ ಇರ್ತಾವಂತೆ. ಕರೆಕ್ಟಾ? ಕೋನ ಎ ಕೋನ, ಕೋನ ಸಿ ಕೋನ ಸಮ ಇರುತ್ತೆ, ಬಿ ಕೋನ ಮತ್ತು ಡಿ ಕೋನ ಸಮ ಇರುತ್ತೆ. ಮತ್ತೇನಮ್ಮ? ಕರ್ಣಗಳು ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ವರ್ಧಿಸುತ್ತವೆ. ಇದು ಸಮಾಂತರ ಚತುರ್ಭುಜದ ಲಕ್ಷಣ. ಹೌದಾ? ಈಗ ಆಯತ ಹೇಳಿದವರು ಯಾರು? ಇದಕ್ಕೆ ಬರ ಆಯತ ಈಗ ನಿಂತ್ಕೊ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಇದಕ್ಕೆ ಆಯತ ಮತ್ತು ಸಮಾಂತರ ಚತುರ್ಭುಜವನ್ನು ಗಮನಿಸಿ. ಎರಡು ಅಲ್ಲಿ ಇಟ್ಕೊಂಡಿದ್ವಿ. ಅವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸರ್ ಇದರಲ್ಲಿ ಹಾ. ಸರ್ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದೆ. ಹಾ. ಸರ್ ಅದರಲ್ಲಿ ಹಾ. ಸರ್ ಅದು ಲಂಬ ಕೋನಗಳ ಆಗಿರೋದಿಲ್ಲ. ಅಲ್ಲಿ ಎಲ್ಲಾ ಕೋನಗಳು ಲಂಬ ಕೋನಗಳು ಆಗಿರೋದಿಲ್ಲ. ಮತ್ತೆ ಅಷ್ಟೇ ವ್ಯತ್ಯಾಸ. ಏನಮ್ಮ ಸಾಮ್ಯತೆ? ಅಲ್ಲಿಗೂ ಇಲ್ಲಿಗೂ ಇರ್ತಕ್ಕಂಥ ವ್ಯತ್ಯಾಸ ಸೇಮ್ ಏನು? ಸೇಮ್ ಅಂಶ ಸಾಮ್ಯ. ಅಭಿಮುಖ ಬಾಹುಗಳು ಅಲ್ಲೂ ಸಮನಾಗಿರುತ್ತೆ, ಇಲ್ಲೂ ಸಮನಾಗಿರುತ್ತೆ. ವೆರಿ ಗುಡ್. ಅಭಿಮುಖ ಬಾಹುಗಳು ಆಯತದಲ್ಲೂ ಸಮನಾಗಿರುತ್ತೆ, ಸಮಾಂತರ ಚತುರ್ಭುಜದಲ್ಲೂ ಸಮನಾಗಿರುತ್ತೆ. ಮತ್ತೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತೆ, ಕರ್ಣಗಳು ಪರಸ್ಪರ. ವೆರಿ ಗುಡ್. ಅರ್ಥ ಆಯ್ತೇನ್ರಪ್ಪ? ಈ ರೀತಿ ನಿಮಗೆ ಯಾವುದೇ ಚತುರ್ಭುಜಗಳನ್ನು ಹೋಲಿಕೆ ಮಾಡಿದಾಗ ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಸಾಮ್ಯತೆ ಏನು ಅಂತ. ಸೊ ಇಲ್ಲಿ ಇಬ್ರು ಹೇಳಿದ್ರು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರ್ತವೆ, ಅಲ್ಲಿ ಕೇವಲ ಎಲ್ಲಾ ಕೋನಗಳು ಲಂಬ ಕೋನಗಳು ಆಗಿರೋದಿಲ್ಲ, ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ. ಹಾಗೇನೆ ಇಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅಲ್ಲೂ ಕೂಡ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸಾಮ್ಯತೆ. ವ್ಯತ್ಯಾಸ ಆಗ್ಲೇ ಹೇಳಿದಂಗೆ ಏನ್ ಹೇಳಿದ್ರು? ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ, ಇಲ್ಲೂ ಕೂಡ ಸಮ ಮತ್ತು ಸಮಾಂತರ. ಸಾಮ್ಯತೆ. ಕರೆಕ್ಟಾ? ಸರಿನಾ? ಓಕೆ, ಇಬ್ಬರಿಗೂ ಕೂಡ ಅಭಿನಂದನೆ. ನೆಕ್ಸ್ಟ್ ಯಾರು? ಇನ್ನೇನು ನೋಡಿದ್ದು? ವಜ್ರ ಆಕೃತಿ. ಪರಪ ಆಕಾಶ್. ಮುಂದಿನ ವಿದ್ಯಾರ್ಥಿ ಆಕಾಶ್. ವಜ್ರಾಕೃತಿ ಎಂದರೇನು? ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಆಕಾಶ್. ಶ್ರೀ ಸುಜಾತ ಪ್ರೌಢಶಾಲೆ ಹುಣಸಘಟ್ಟ. ನಾನು ವಜ್ರಾಕೃತಿ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ವಜ್ರಾಕೃತಿ ಎಂದರೆ ಎಲ್ಲ ಬಾಹುಗಳು ಸಮನಾಗಿದ್ದು ಅವು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿರುವ ಚತುರ್ಭುಜವನ್ನು ವಜ್ರಾಕೃತಿ. ತೋರ್ಸ್ಕಂತ ಹೇಳಿದ್ರೆ ಈಸಿ ಆಗುತ್ತೆ. ಎಲ್ಲಾ ಬಾಹುಗಳು ಸಮನಾಗಿರುತ್ತದೆ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತದೆ. ಅಭಿಮುಖ ಅಂದ್ರೆ ತೋರ್ಸಪ್ಪ ಯಾವ್ಯಾವ. ಅಭಿಮುಖ ಅಂದ್ರೆ ಎದುರುಗಡೆ ಇರುತ್ತಾನೆ. ಯಾವ್ಯಾವ್ದು ಅಭಿಮುಖ ಬಾಹು ಅಂದ್ರೆ
ಇದಕ್ಕೆ ಹೆಸರು ಕೊಡ್ಕೋಬೇಕು ಅದಕ್ಕೇನೆ ಅಲ್ವಾ. AC ಮತ್ತು BD, AC ಮತ್ತು BD ಬಾಹುಗಳು ಏನಾಗಿದ್ದಾವೆ? ಸಮ ಮತ್ತು ಸಮಾಂತರ. ಹಾಗೆ ಈ ಎರಡು ಬಾಹುಗಳು ಸಮ ಮತ್ತು ಸಮಾಂತರ. ಆಮೇಲೆ ಕರ್ಣಗಳು ಹೇಗೆ ಚರ್ಚಿಸಿದಾವೆ? ಕರ್ಣಗಳು ಲಂಬವಾಗಿ ಅರ್ಧಿಸಿದೆ ಅಲ್ವಾ. ಮತ್ತೆ ಅಭಿಮುಖ ಕೋನಗಳು ಏನಾಗಿರ್ತವೆ? ಸಮನಾಗಿ. ಈಗ ನೋಡಿ, ಇಲ್ಲಿ ಗಮನಿಸಿ ಎಲ್ಲರೂ ಬೇರೆ, ಇಲ್ಲೂ ಕೂಡ ಎಲ್ಲಾ ಬಾಹುಗಳು ಸಮನಾಗಿದ್ದಾವೆ, ಚೌಕದಲ್ಲೂ ಕೂಡ ಎಲ್ಲಾ ಬಾಹುಗಳು ಸಮನಾಗಿವೆ. ಹಾಗಾದ್ರೆ ಚೌಕ ಮತ್ತು ವಜ್ರಾಕೃತಿಗೆ ಇರ್ತಕ್ಕಂಥ ವ್ಯತ್ಯಾಸ ಯಾರು ಹೇಳ್ತೀರಾ? ಚೌಕ ಮತ್ತು ವಜ್ರಾಕೃತಿಗೆ ಇರ್ತಕ್ಕಂಥ ವ್ಯತ್ಯಾಸ ಕುಶಾಲ ಹೇಳ್ತೀನಪ್ಪ. ಚೌಕ ಮತ್ತು ವಜ್ರಾಕೃತಿ, ನೀನೇ ಚೌಕ ಮಾಡಿದ್ಯಾ. ಚೌಕಕ್ಕೂ ಮತ್ತು ವಜ್ರಾಕೃತಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ? ಅಲ್ಲಿ ಕೋನಗಳು ಹೇಗಿದ್ದು? ಅಲ್ಲಿ ಚೌಕದಲ್ಲಿ ಚೌಕದ ಕೋನಗಳು ಹೇಗಿದ್ದು? ಚೌಕದ ಕೋನಗಳು ಏನಾಗಿದ್ದು? ಚೌಕದ ಎಲ್ಲಾ ಕೋನಗಳು ಪರಸ್ಪರ ಏನಾಗಿದ್ದು? ಸಮನಾಗಿದ್ದು. ನೋಡಿ ಇಲ್ಲಿ ಹಿಡಿದುವ, ಚೌಕದ ಎಲ್ಲಾ ಕೋನಗಳು ಪರಸ್ಪರ ಸಮನಾಗಿದ್ದು, ಲಂಬ ಕೋನಗಳಾಗಿದ್ದು. ಆದ್ರೆ ಇಲ್ಲಿ ಹಂಗಲ್ಲ. ಅಭಿಮುಖ ಕೋನಗಳು ಅಷ್ಟೇ ಸಮ ಇರುತ್ತೆ ವಿನಃ ಲಂಬ ಕೋನಗಳು ಆಗಿರೋದಿಲ್ಲ. ಆಮೇಲೆ ಇಲ್ಲಿ ಕರ್ಣಗಳ ಉದ್ದಗಳು ಏನಾಗಿದ್ದು? ಪರಸ್ಪರ ಸಮನಾಗಿದೆ. ಇಲ್ಲಿ ಸಮ ಇದೆಯಾ? ಚಿಕ್ಕದಿದೆ, ಇದು ಹೌದಾ. ಇದಕ್ಕಿರ್ತಕ್ಕಂಥ ಸಾಮ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲೂ ಲಂಬವಾಗಿ ಅರ್ಧಿಸ್ತವೆ, ಇದು ಕೂಡ ಲಂಬವಾಗಿ ಅರ್ಧಿಸ್ತವೆ. ಇದು ಸೇಮ್ ಇರೋ ಅಂತ ಅಂಶ. ಆಮೇಲೆ ಇಲ್ಲೂ 4 ಬಾಹುಗಳು ಸಮ ಇರ್ತವೆ, ಇಲ್ಲೂ 4 ಬಾಹುಗಳು ಸಮ ಇರ್ತವೆ. ಹಾಗೆ ನೀವು ಆಯತ ಮತ್ತು ಚೌಕಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು, ಆಯತ ಮತ್ತು ವಜ್ರಾಕೃತಿ ಇರ್ತಕ್ಕಂಥ ವ್ಯತ್ಯಾಸ ಏನು, ಆಯತ ಮತ್ತು ಸಮಾಂತರ ಚತುರ್ಭುಜಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದು ತಿಳ್ತಾರೆ. ಓಕೆ, ಧನ್ಯವಾದ. ಓಕೆ, ನಂದೀಗ ಈಗೆಲ್ಲರೂ ಕೂಡ ಚೆನ್ನಾಗಿ ಹೇಳಿದ್ರಿ. ಇನ್ನು ಇದನ್ನ ಯಾಕಪ್ಪ ನಮ್ಮ ಶ್ರೀ ಸಂಸ್ಥೆಯ ಅಧಿಕಾರಿಗಳು ಈ ತರ ಎಲ್ಲಾ ವಿದ್ಯಾರ್ಥಿಗಳಿಗೂ ಚಟುವಟಿಕೆಗಳನ್ನು ನೀಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವೇ ಹೇಳಿದ್ರಿ. ಆಗ್ಲೇ ಈ ದಿನ ನಾವು ಗ್ರಾಮ ಪಂಚಾಯತಿಗೆ ಹೋದಾಗ ಅವ್ರನ್ನ ಏನಾದ್ರು ಪ್ರಶ್ನೆ ಕೇಳಿ ನಿಮಗೆ ಏನಾಯ್ತು ಅಂತ ಹೇಳಿದ್ರಿ? ಹೆದರಿಕೆ ಆಯ್ತು, ಜ್ವರ ಮಾತಾಡ್ಬೇಕು, ಹೆದರಿಕೆ ಆಯ್ತು ಅಂತ ಹೇಳಿದ್ರಿ. ಈ ಹೆದರಿಕೆ, ಭಯ ಇದೆಲ್ಲದೂ ಕೂಡ ಹೋಗ್ಬೇಕು. ಮಕ್ಕಳು ಸ್ಟೇಜ್ ಮೇಲೆ ಬಂದು ಮಾತಾಡ್ತಕ್ಕಂಥ ಕಲೆ, ಪ್ರಶ್ನಿಸ್ತಕ್ಕಂಥ ಕಲೆ, ಕೌಶಲ್ಯ ಇವೆಲ್ಲವನ್ನು ಕೂಡ ಕಲೀಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಮೊದಲನೇ ಸಂದರ್ಭದಲ್ಲೇ ಆಗಿದ್ರು ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನ ಪಡ್ರಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ನೋಡೋಣ. ಈಗಾಗಲೇ ಈ ಪಾಠ ಈಗಾಗಲೇ ಮುಗಿದಿದೆ, ಸಾಕಷ್ಟು ಲೆಕ್ಕಗಳನ್ನು ಕೂಡ ನಾವು ಮಾಡಿಸಿದ್ದೀವಿ. ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಶ್ನೆ, ಎಲ್ಲಾ ಚೌಕಗಳು ಆಯತಗಳೇ? ಅಕ್ಷಯ್, ಎಲ್ಲಾ ಚೌಕಗಳು ಆಯತಗಳಾಗ್ತವ? ಯಾಕೆ? ಎಲ್ಲಾ ಚೌಕಗಳು ಆಯತ ಆಗ್ತಾನೆ ಹೊತ್ತಾನೆ. ಚೌಕದಲ್ಲಿರ್ತಕ್ಕಂಥ ಆಯತದಲ್ಲಿರ್ತಕ್ಕಂಥ ಎಲ್ಲಾ ಲಕ್ಷಣ ಚೌಕದಲ್ಲಿ ಇರುತ್ತೆ. ಚೌಕದಲ್ಲಿ ಒಂದಿರುತ್ತೆ, ಆ ಎದುರುಗಡೆ ಇರ್ತಕ್ಕಂಥ ಬಾಹು ಸಮ ಇರುತ್ತೆ ತಾನೆ. ಚೌಕದಲ್ಲಿ ಆಯತದಲ್ಲೂ ಸಮ ಇರುತ್ತೆ. ಎಲ್ಲಾ ಕೋನಗಳು ಚೌಕದಲ್ಲೂ ಲಂಬ ಇರುತ್ತೆ. ಚೌಕ ಆಯತ ಆಗತ್ತೆ, ಆದ್ರೆ ಆಯತ ಚೌಕ ಆಗುತ್ತಾ? ಯಾಕೆ? ಎಲ್ಲಾ ಬಾಹುಗಳು ಸಮ ಇರೋದಿಲ್ಲ. ಗೊತ್ತಾಯ್ತಾ? ಸೊ ಆ ರೀತಿಯಲ್ಲಿ ನೀವು ವ್ಯತ್ಯಾಸ ಮತ್ತು ಸಾಮ್ಯತೆಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ಚಟುವಟಿಕೆಯಲ್ಲಿ ಬೇರೆ ವಿದ್ಯಾರ್ಥಿಗಳು ಕೂಡ ಆಕ್ಟಿವ್ ಆಗಿ ತುಂಬಾ ಜನ ಇದು ಮಾಡಿದ್ರು. ಯಾರ್ಯಾರು ಭಾಗವಹಿಸಿಲ್ಲ ಇವತ್ತು? ಸುಜಾತ ಭಾಗವಹಿಸಿಲ್ಲ, ಮತ್ತೆ ಯಶವಂತ ಭಾಗವಹಿಸಿಲ್ಲ. ಮುಂದಿನ ದಿನಗಳಲ್ಲಿ ಅಕ್ಷಯ್ ಭಾಗವಹಿಸಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾ ಧನ್ಯವಾದ.